ಹಿಂದೂಗಳನ್ನೇ ಗುರಿಯಾಗಿಸಿ ಅವ್ರ ಉದ್ದೇಶನೇ ಅದು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡೋದು. ಗುಂಡಿ ಹಾರಿಸುವ ಮುನ್ನ ಕಲಿಮಾ ನೆನಪಿಸಿಕೊಳ್ಳುವಂತೆ ಮಾಡ್ಕೊಂಡಿದ್ರಂತೆ. ಹಿಂದೂ ದೇವರು ನಿಮ್ಮನ್ನು ಹೇಗೆ ಕಾಪಾಡ್ತಾನೆ ನೋಡೋಣ ಅಂತ ಉಗ್ರ ಸವಾಲ್ ಹಾಕಿದ್ನಂತೆ. ಧರ್ಮ ಕೇಳಿ ಕೇಳಿ ಸಮೀಪದಿಂದಲೇ ಗುಂಡಿನ ಹೊಡೆತವನ್ನು ಕೊಟ್ಟಿರೋದು. ಪ್ರತ್ಯಕ್ಷದರ್ಶಿಗಳು ಬಿಚ್ಚಿಟ್ಟಂತಹ ಉಗ್ರರ ಕ್ರೂರತನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೂಗಳನ್ನೇ ಗುರಿಯಾಗಿಸಿ, ಅವ್ರ ಉದ್ದೇಶನೇ ಅದನ್ನೇ, ಹಿಂದೂಗಳನ್ನೇ ಗುರಿಯಾಗಿಸಿಕೊಳ್ಳೋದು ಅಂತ ಹೇಳಿ. ಮುಸ್ಲಿಮರು ಬಿಟ್ಟರೆ ಇನ್ಯಾರೂ ಇರಬಾರ್ದು ಇಲ್ಲಿ, ಇನ್ಯಾರೂ ಇರಬಾರ್ದು ಭೂಮಿ ಮೇಲೆ, ಪ್ರಪಂಚದಲ್ಲೇ ಯಾರೂ ಇರಬಾರ್ದು, ಬರೀ ಮುಸ್ಲಿಮರಷ್ಟೇ ಇರಬೇಕು ಅನ್ನುವಂಥದ್ದು ಉದ್ದೇಶ ಅವ್ರದ್ದು, ಟೆರರಿಸ್ಟ್ಗಳದ್ದು. ಹಾಗಾಗಿ ಅವ್ರನ್ನ ಹೊಡಿತಾ ಇರ್ತಾರೆ. ಇವರನ್ನು ಹೊಡೆಯೋಕ್ಕೆ ಯಾವಾಗ ಶುರು ಮಾಡ್ತಾರೋ, ಯಾರು ಶುರು ಮಾಡ್ತಾರೋ ಗೊತ್ತಿಲ್ಲ. ಹುಡುಕಿ ಹೊಡಿತಾ ಇರಬೇಕು, ಚೆಂಡಾಡ್ತಾ ಇರಬೇಕು, ಇವರನ್ನು ರುಂಡ ಚೆಂಡಾಡಬೇಕು, ನೇತು ಹಾಕಬೇಕು, ಜನ ನೋಡ್ತಾ ಇರಬೇಕು ಅವರನ್ನು, ಆ ಉಗ್ರರನ್ನು, ಅವ್ರು ಆಡುವಂಥ ಆಟಗಳನ್ನು. ಅವ್ರನ್ನೂ ಹುಡುಕಿ ಕೆಣಕಬೇಕು. ನೀನು ಯಾರು, ನೀನು ಯಾವ ಧರ್ಮ, ಹೊಡಿ, ಹಂಗೆ ಹೊಡಿಬೇಕು, ವಾಪಸ್ ಹೊಡಿತಾ ಇರಬೇಕು. ಆ ಹೊಡೆದಿರೋದನ್ನೆಲ್ಲ ವೀಡಿಯೋಗಳನ್ನು ಹಾಕಬೇಕು. ಒಂಥರ ಹುಟ್ಕೊಳ್ಬೇಕು ಭಯ. ಇನ್ನೊಂದು ಸಲ ಭಯ ಹುಟ್ಟಿಸುವಂಥವ್ರಿಗೇನೆ ಭಯ ಹುಟ್ಟಿಸೋ ರೀತಿಯಲ್ಲಿ ಮಾಡೋಕ್ಕೆ ಶುರು ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಇಂಥ ಟೆರರಿಸ್ಟ್ಗಳಿಗೆಲ್ಲ ಅದು ಏನು ಕುಮ್ಮಕ್ಕು, ಯಾವ ಕುಮ್ಮಕ್ಕು, ಫಂಡಿಂಗನ್ನು ಮಾಡುವಂಥ ರಾಷ್ಟ್ರಗಳಿದ್ದಾವೆ. ಧರ್ಮದ ವಿಚಾರದಲ್ಲೆಲ್ಲ ಮಾತುಗಳನ್ನು ಆಡ್ತೀರಾ, ಅದೇ ಧರ್ಮಗಳನ್ನು ಇಟ್ಕೊಂಡು ಈ ರೀತಿ ಕ್ರೂರವನ್ನು ಎಸಗುವಂಥವ್ರಿಗೆ ಬುದ್ಧಿ ಹೇಳುವಂಥವ್ರು ಯಾರೂ ಇಲ್ವಾ ಅಂತ. ಮುಸ್ಲಿಂ ರಾಷ್ಟ್ರಗಳು ಬೇರೆ ಬೇರೆ ಸಂದರ್ಭಗಳೆಲ್ಲ ಬರ್ತೀರಾ, ನಿಮ್ಮ ಧರ್ಮದಲ್ಲಿ ಒಂಚೂರು ಏನಾದರೂ ಆದಾಗ ಈ ಸಂದರ್ಭದಲ್ಲಿ ಯಾಕೆ ಮಾತನಾಡೋದಿಲ್ಲ ಅಂತ. ಇಂಥವ್ರನ್ನ ಹುಡುಕಿ ಹೊಡೆಯುವಂಥ ಮನಸ್ಥಿತಿ ಇರಬೇಕಾದ್ರೆ ವಾಪಸ್ ಇದೇ ರೀತಿ ಹುಡುಕಿ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಹೊಡಬೇಕಲ್ವಾ. ಆ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕು, ಆ ರೀತಿಯಲ್ಲಿ ಹೊಡೆದಾಕಬೇಕು. ಇವರನ್ನು ಉಳಿಸ್ಕೊಡೋದು ಯಾವ ಕಾರಣಕ್ಕೂ ಕೂಡ. ಕಂಡ್ರ ಹೊಡೆದಾಕಿ ಮುಖಾಮುಖಿ ನೋಡದೆ ಹೊಡೆದಾಕಬೇಕು. ಈಗ ಮಾಡ್ತಾರೆ ಸೈನಿಕರು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಲಷ್ಕರ್ ಎ ತೊಯ್ಬಾ ಈ ಕೃತ್ಯವನ್ನು ಎಸಗಿರೋದಾಗಿ ಹೇಳ್ಕೊಳ್ತಾ ಇದೆ. ನಾವೇ ಎಸಗಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅವರು. ಸೊ 2000 ಮುಜಾಹಿದ್ದೀನ್ ಭಯೋತ್ಪಾದನೆ, ಹಿಜ್ಬುಲ್ ಮುಜಾಹಿದ್ದೀನ್ ತೆಗೆದುಕೊಂಡಿತ್ತು ಅದನ್ನು. ತದನಂತರ ಅನೇಕ ಘಟನೆಗಳು ನಡೆದಿವೆ. ಒಬ್ಬೊಬ್ಬರೇ ಒಂದೊಂದು ರೀತಿಯಾಗಿ ಮಾಹಿತಿಗಳನ್ನು ತಗೊಂಡಿದ್ದಾರೆ. ಕಾಶ್ಮೀರದಲ್ಲೂ ಉಗ್ರ ದಾಳಿಗೆ ಮತ್ತೋರ್ವ ಕನ್ನಡಿಗ ಸಾವನ್ನಪ್ಪಿರುವಂಥದ್ದು. ಹಾವೇರಿ ಮೂಲದ ಭರತ್ ಭೂಷಣ್ ಸಾವನ್ನಪ್ಪಿರೋದು. ಪಹಲ್ಗಾಮ್ ಪ್ರವಾಸಕ್ಕೆ ತೆರಳಿದ್ದು ಭರತ್ ಭೂಷಣ್. ಸೊ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿ ಬರ್ತಾ ಇದೆ. ಉಗ್ರರ ಗುಂಡಿನ ದಾಳಿಗೆ ಕನ್ನಡಿಗ ಭರತ್ ಭೂಷಣ್ ಸಾವನ್ನಪ್ಪಿದ್ದಾರೆ. ಇವರು ಹಾವೇರಿಯ ರಾಣೆಬೆನ್ನೂರು ನಿವಾಸಿ ಅಂತ ತಿಳಿದು ಬರ್ತಾ ಇದೆ. ಶಿವಮೊಗ್ಗದವರು ಮಂಜುನಾಥ ಆದರೆ, ಇನ್ನೊಂದು ಕಡೆಗೆ ಇಲ್ಲಿ ಭರತ್ ಹಾವೇರಿ ರಾಣೆಬೆನ್ನೂರಿನವರು. ಸೊ ಹಾವೇರಿ ಮೂಲದ ಭರತ್ ಭೂಷಣ್ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಒಟ್ಟು 30 ಜನ ಅಲ್ಲಿ ಸಾವನ್ನಪ್ಪಿರೋದು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ಳುತ್ತೆ ಆ ಜಾಗ. ಸಂಪೂರ್ಣವಾಗಿ ಕಣಿವೆ ಪ್ರದೇಶದಿಂದ ಕೂಡಿರುವಂಥ ಜಾಗ ಅದು. ಸೊ ಆ ವ್ಯಾಲಿಯಲ್ಲಿ ಹೋಗಬೇಕು ಅನ್ನೋದಾದರೆ ನಿಮಗೆ ಕುದುರೆ ಮೂಲಕವಾಗೇ ಕರ್ಕೊಂಡು ಹೋಗ್ತಾರೆ. ತದನಂತರ ಪೂರ್ಣ ಪ್ರಮಾಣದಲ್ಲಿ ಓಪನ್ ಆಗಿರುವಂಥ ಜಾಗ ಸಿಗುತ್ತೆ. ಅಲ್ಲಿ ಈ ಥರ ಘಟನೆ ಆಗಿದೆ. ಅದರಲ್ಲಿ 2 ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಒಟ್ಟು ದೇಶದ 30 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಈಗ ಸುದ್ದಿ ಬರ್ತಾ ಇದೆ. ಹಾವೇರಿ ಮೂಲದ ಭರತ್ ಭೂಷಣ್ ಪಹಲ್ಗಾಂವ್ ಪ್ರವಾಸಕ್ಕೆ ತೆರಳಿದಂತಹ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಉಗ್ರರ ಗುಂಡಿನ ದಾಳಿಗೆ ಹುಡುಕಿ ಹೊಡೆದಿದ್ದಾರಂತ್ರಿ. ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರಂತೆ. ಹೆಸರು ಕೇಳಿದ ತಕ್ಷಣ ಹೊಡಿತಾರಂತೆ. ಹತ್ತಿರದಿಂದ ತಲೆಗಿಟ್ಟು ಗುಂಡು ಹೊಡಿತಾ ಇದ್ದಾರೆ. ಹೇಗೆ ಬಂದರು ಅವರು, ಯಾವ ರೀತಿಯಾಗಿ ಬಂದರು ಅವರು ನೋಡಿ. ಅಲ್ಲಿ ಎಲ್ಲ ಕಡೆ ನೋಡಿದರೆ ಹೆಣಗಳ ರಾಶಿ, ಎಲ್ಲಿ ಬೇಕಲ್ಲಿ ಹೆಣಗಳು ಬಿದ್ದಿವೆ. ಏನಾಗಿರಬೇಕು ಅವ್ರ ಪರಿಸ್ಥಿತಿಗಳು. ಹೆಣ್ಮಕ್ಳನ್ನ ಯಾರನ್ನೂ ಹೊಡೆದಿಲ್ವಂತೆ, ಬರೀ ಗಂಡು ಮಕ್ಕಳನ್ನ ಹೊಡೆಯೋದಂತೆ. ಹೆಸರು ಕೇಳೋದಂತೆ ಹೊಡೆಯೋದಂತೆ, ಹೆಸರು ಕೇಳೋದಂತೆ ಹೊಡೆಯೋದಂತೆ. ಈ ಥರ ಹೊಡ್ಕೊಂಡು ಹೋಗಿದ್ದಾರೆ. ಹೊಡೆದಂಥರ ನಂಬರ್ಸ್ಗಳು ಈಗ 30 ಆಗ್ತಾ ಇದೆ. ಎಲ್ಲಿ ಬೇಕಲ್ಲಿ ಹೆಣಗಳ ರಾಶಿ ಬಿದ್ದು ಹೋಗ್ಬಿಟ್ಟಿವೆ. ಆ ಜಾಗ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸ್ಕೊಳ್ಳುವಂಥದ್ದು. ಸಂಪೂರ್ಣವಾಗಿ ಹುಲ್ಲು ಹಾಸಿನಿಂದ ತುಂಬಿರುವಂಥ ಜಾಗ. ಕುದುರೆ ಮೂಲಕವಾಗಿ ಅಲ್ಲಿಗೆ ಹೋಗಬೇಕು, ಬೇರೆ ದಾರಿ ಇಲ್ಲ. ನಡ್ಕೊಂಡು ಹೋಗಬೇಕು, ಇಲ್ಲ ಕುದುರೆ ಮೂಲಕವಾಗಿ ಹೋಗಬೇಕು. ಹೋದ ನಂತರ ಈ ಕಣಿವೆ ಪ್ರದೇಶದಲ್ಲಿ ದಾಟಿದ ನಂತರ ಈ ರೀತಿಯಾಗಿ ಪ್ರದೇಶ ಸಿಗುತ್ತೆ. ಅಲ್ಲೀಗ ಹೋದಂಥವರೆಲ್ಲರೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ ಭಯ ಹುಟ್ಟಬೇಕು, ಅಲ್ಲಿ ಯಾರೂ ಬರಬಾರ್ದು ಅನ್ನೋದೇ ಉದ್ದೇಶ ಅವರದ್ದು. ಅವನು ಹೇಳ್ತಾ ಇದ್ದಂತೆ, ಯಾವಾಗಲೇ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ನನ್ನನ್ನು ಹೊಡಿ ಅಂತಂದ್ರೆ ನಾನು ಹೊಡೆಯಲ್ಲ, ಹೋಗಿ ಮೋದಿಗೆ ಹೇಳೋ ಅಂತ ಹೇಳಿದ್ರಂತೆ. ಅವ್ರು ಹೇಳ್ತಾರೆ, ಪಲ್ಲವಿ ಅವರವಾಗಲೇ ಮಾತಾಡಬೇಕಾದ್ರೆ ಅದನ್ನು ಹೇಳುವಂಥ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಹೋಗಿ ಹೇಳು ಮೋದಿಗೆ ಅಂತ ಹೇಳಿ, ಬೋಲ್ ಮೋದಿಕೋ ಅಂತ ಹೇಳಿ ಅದನ್ನು ಹೇಳ್ತಾರಂತೆ. ಕುತ್ತೆ ಮೇರೆಕೋಬಿ ಮಾರ್ ಅಂತ ಹೇಳಿದ್ದಂತೆ ಪಲ್ಲವಿ ಅವ್ರ ಮಗ, ಮಂಜುನಾಥ್ ಅವರ ಮಗ. ನಮ್ಮನ್ನು ಯಾಕೆ ಬಿಡ್ತಾ ಇದ್ರೆ, ನನಗೂ ಹೊಡಿರಿ ಅಂತ ಹೇಳಿ ಪಲ್ಲವಿ ಅವ್ರು ಹೇಳ್ತಾರೆ. ಕುತ್ತೆ ಹಮೆ ಬಿ ಮಾರೋ ಅಂತೇಳಿ ಅವನು ಹೇಳ್ತಾನಂತೆ. ಆಪ್ಕೋ ನೈ ಮಾರೆಂಗೆ ಅಂತ ಹೇಳಿಬಿಟ್ಟು, ನಿಮ್ಮನ್ನು ಹೊಡೆಯಲ್ಲ ನಾವು, ಹೋಗಿ ಮೋದಿಗೆ ಹೇಳ್ಕೊ ಅಂತ ಹೇಳ್ತಾರಂತೆ ಅವರು. ಇದು ಏನು ರೀತಿಯಾದಂಥ ವೈಷಮ್ಯ, ನಿಮ್ಗೆ ಏನು ಸಿಗುತ್ತೋ ಅದರಿಂದ, ಈ ರೀತಿಯಾಗಿ ಹೊಡೆಯೋದ್ರಿಂದ, ಈ ರೀತಿಯಾಗಿ ಸಾವಾಗೋದ್ರಿಂದ
ಯಾವ ಮನಸ್ಥಿತಿಗಳು ಹೋಗ್ತಾ ಇದೆ ಅಂತ ಹೇಳಿ ಪ್ರಪಂಚ.